ಸ್ನೇಹಿತರೆ ನಮಸ್ಕಾರ. ಹೀಗೊಂದು ದಿನಗಳು ಬರ್ತವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಿರೀಕ್ಷೆಯನ್ನು ಮಾಡಿದ್ರು, ಊಹಿಸಿದ್ರು. ಆ ದಿನ ಕೊನೆಗೂ ಕೂಡ ಬಂದಿದೆ. ಆ ರೀತಿಯಾದಂಥ ಒಂದು ಘಟನೆ ನಿನ್ನೆ ನಡೆದೇ ಬಿಟ್ಟಿದೆ. ಬಿಗ್ ಬಾಸ್ ಕನ್ನಡದಿಂದ ಖ್ಯಾತಿಯನ್ನು ಪಡೆದಂತಹ ವಕೀಲ ಜಗದೀಶ್ ಅವರ ಮೇಲೆ ಕೊಡಿಗೆಹಳ್ಳಿಯಲ್ಲಿ ಹಲ್ಲೆ ನಡೆದಿದೆ. ಅದು ಕೂಡ ಚಿಕ್ಕ ವಿಚಾರಕ್ಕೆ ದೊಡ್ಡ ಮಟ್ಟದ ಹಲ್ಲೆ ಆಗಿದೆ. ಗಲಾಟೆಯೂ ಕೂಡ ನಡೆದಿದೆ. ಮಾತಿಗೆ ಮಾತು ಬೆಳೆದು ನಂತರ ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ದಾರೆ. ಅಸಲಿಗೆ ಜಗದೀಶ್ ಇಲ್ಲಿ ಕೆಲವು ಕಡೆ ನ್ಯಾಯಯುತವಾದಂತಹ ಬೇಡಿಕೆಯನ್ನೇ ಅಥವಾ ನ್ಯಾಯಯುತವಾದಂಥ ವಿಚಾರಗಳನ್ನೇ ಮಾತನಾಡ್ತಾರೆ. ಅದರ ಬಗ್ಗೆನೇ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಗಳನ್ನು ಮಾಡ್ತಾರೆ, ಧ್ವನಿ ಎತ್ತುತ್ತಾರೆ, ಸಂತೋಷ. ಆದರೆ ಕೆಲವು ಸಲ ಇದು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಗುರುವಾರ ನಡೆದಂಥ ಘಟನೆ. ಚಿಕ್ಕ ವಿಚಾರಕ್ಕೆ ನಡೆದಂಥದ್ದು ದೊಡ್ಡ ಮಟ್ಟದಲ್ಲಿ ಅಂತ್ಯವಾಗಿದೆ. ಹಾಗಾದರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇದು ಮುಂದುವರಿಯುತ್ತಾ? ಯಾಕೆ ಏನಾಯಿತು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಲಾಯರ್ ಜಗದೀಶ್ ಬಿಗ್ ಬಾಸ್ ಮೂಲಕ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಂತಹ ವಕೀಲ ಅಂಥೇಳಿ ಹೇಳ್ತಾರೆ. ಆದರೆ ಕೆಲವೊಂದಷ್ಟು ಜನ ಅಥವಾ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳು ಇಲ್ಲ, ಇವರು ವಕೀಲರು ಅಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದೇನಿದ್ರೂ ಕೂಡ ಅದು ಅವರ ವೈಯಕ್ತಿಕ. ವಕೀಲರು ಹೌದು ಅಲ್ವಾ ಅದು ಬಿಟ್ಟಾಕೋಣ. ಬಟ್ ಇಲ್ಲಿ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಜಗದೀಶ್ ಅವರ ಮೇಲೆ ನಡೆದಂಥ ಹಲ್ಲೆ ಮತ್ತು ಅದಕ್ಕೆ ಕಾರಣ. ಹೌದು, ಚಿಕ್ಕ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಇದು. ಅಸಲಿಗೆ ಜಗದೀಶ್ ಇತ್ತೀಚೆಗೆ ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಫೇಸ್ಬುಕ್ನಲ್ಲಿ ಲೈವ್ ಬರುವಂಥದ್ದು, ಆ ವಿಚಾರದ ಬಗ್ಗೆ ಧ್ವನಿ ಎತ್ತುವಂಥದ್ದು, ಈ ಮೂಲಕ ಒಂದು ಸಮಾಜದಲ್ಲಿ ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸಂತೋಷ. ಕೆಲವು ಸಲ ಒಳ್ಳೆ ವಿಚಾರಕ್ಕೇ ಈ ರೀತಿ ಮಾಡ್ತಾರೆ, ಅದು ಕೂಡ ಸಂತೋಷ, ಅದು ಸ್ವಾಗತಾರ್ಹ ಕೂಡ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂಥ ಲಾಯರ್ ಜಗದೀಶ್ಗೆ ಸಾಕಷ್ಟು ಜನ ಫಾಲೋವರ್ಸ್ ಇದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಮೂಲಕನೇ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಲೈವ್ ಹೋಗಿಬಿಟ್ಟು ಅಲ್ಲಿ ಆಗಬೇಕಾದಂಥ ಬದಲಾವಣೆಯ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಅಲ್ಲಿ ನಡೀತಿರುವಂಥ ಭ್ರಷ್ಟಾಚಾರಗಳಿರ್ಬೋದು, ಅಕ್ರಮಗಳಿರ್ಬೋದು, ಅನೈತಿಕ ಚಟುವಟಿಕೆಗಳಿರ್ಬೋದು, ಜೊತೆಗೆ ಮಾಡಬಾರ್ದ ಕೆಲಸಗಳನ್ನು ಯಾರಾದರೂ ಮಾಡ್ತಾಯಿದ್ರೆ, ಕಾನೂನು ಬಾಹಿರ ಕೆಲಸಗಳನ್ನು ಮಾಡ್ತಾಯಿದ್ರೆ ಅದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತುತ್ತಾರೆ. ಬಟ್ ಈ ಸಂದರ್ಭದಲ್ಲಿ ಜಗದೀಶ್ ಬಳಸುವಂಥ ಕೆಲವೊಂದಷ್ಟು ಪದಗಳಿದಾವಲ್ಲ, ಇದು ಎಂಥವ್ರನ್ನಾದರೂ ಕೂಡ ಥ್ರೆಟ್ ಮಾಡೇ ಮಾಡುತ್ತೆ, ಎಂಥವ್ರ BP ಆದರೂ ಕೂಡ ರೈಸ್ ಮಾಡುತ್ತೆ. ಒಳ್ಳೆ ರೀತಿಯಲ್ಲಿ ಹೇಳ್ಬೋದು, ಒಳ್ಳೆ ರೀತಿಯಲ್ಲಿ ಕೇಳಬಹುದು, ಒಳ್ಳೆ ರೀತಿಯಲ್ಲಿ ಮಾತನಾಡಬಹುದು. ಬಟ್ ಅದನ್ನು ಬಿಟ್ಕೊಂಡು ತಾನೇ ದೊಡ್ಡ ಲಾರ್ಡ್ ಲಬಕ್ದಾಸ್ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಗುರುವಾರ ನಡೆದಂಥ ಘಟನೆ. ಇನ್ಫ್ಯಾಕ್ಟು ಇಲ್ಲಿ ಬುಧವಾರ, ಮಂಗಳವಾರ ಹೀಗೆ ಬೇರೆ ಬೇರೆ ದಿನಗಳಲ್ಲಿ ನೀವು ಸುಮ್ಮನೆ ಈ ಜಗದೀಶ್ ಅವರ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಕೌಂಟನ್ನು ಸ್ಕ್ರಾಲ್ ಮಾಡಿ, ಒಂದಿನಕ್ಕೆ 3-4 ಲೈವ್ ಮಿನಿಮಮ್ ಇರುತ್ತೆ. ಅದರಲ್ಲಿ ಯಾವುದೇ ಲೈವ್ಗೆ ಹೋಗಿ ಅಲ್ಲಿ ಒಂದಷ್ಟು ಕೆಟ್ಟ ಪದಗಳಿರ್ತವೆ, ಕೆಟ್ಟ ಸಂಬೋಧನಾತ್ಮಕ ಒಂದಷ್ಟು ಪದಗಳನ್ನು ಬಳಕೆ ಮಾಡಿರ್ತಾರೆ. ಬೇರೆ ರೀತಿಯಲ್ಲೇ ಅಂದರೆ ತುಂಬ ಅಗೌರವ ಕೊಡುವ ರೀತಿಯಲ್ಲಿ ಕೆಲವೊಂದಷ್ಟು ಪದಗಳನ್ನು ಹೇಳ್ತಾರೆ, ಬಳಕೆ ಮಾಡ್ತಾರೆ. ಇವೆಲ್ಲದೂ ಕೂಡ ಎಂಥವ್ರನ್ನಾದರೂ ಕೂಡ, ಅವನು ಸಾಧು ಸಂತನೇ ಆಗಿದ್ರೂ ಕೂಡ ಅವನಿಗೂ ಕೂಡ ಸಿಟ್ಟು ಬರಬೇಕು, ಆ ರೀತಿ ಮಾತನಾಡ್ತಾರೆ. ಇದೇ ಎಲ್ಲ ಒಂದು ಕಡೆ ತಪ್ಪಾಗ್ತಿರೋದು. ಈಗಲೂ ಕೂಡ ಹಾಗೆ ಆಗಿದೆ. ಸೀಸನ್ 11 ಬಿಗ್ ಬಾಸ್ ಸೀಸನ್ 11 ಈ ಸ್ಪರ್ಧೆಯೂ ಕೂಡ ಆಗಿದ್ದಂಥ ಲಾಯರ್ ಜಗದೀಶ್ ಅಲ್ಲಿಂದ ಹೊರಗಡೆ ಬರೋದಕ್ಕೂ ಕೂಡ ಇದೇ ಮಾತು ಮತ್ತು ಮಾತಿನಲ್ಲಿ ಕಂಟ್ರೋಲ್ ಇಲ್ಲದೆ ಇರೋದೇ ಕಾರಣವಾಗಿತ್ತು ಅನ್ನೋದನ್ನು ನಾವು ಇನ್ನೂ ಕೂಡ ಮರೆತಿಲ್ಲ. ಆದರೆ ಜಗದೀಶ್ ಇದೆಲ್ಲವನ್ನು ಕೂಡ ಮರೆತಿದ್ದಾರೆ. ಅಲ್ಲೂ ಕೂಡ ಅಲ್ಲೋಲ ಕಲ್ಲೋಲವನ್ನು, ಇಲ್ಲಿ ಬಿಗ್ ಬಾಸ್ನಲ್ಲೂ ಕೂಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿ ಅಲ್ಲಿಂದ ಹೊರಗಡೆ ಬಂದಂತಹ ಜಗದೀಶ್ ಇನ್ನೂ ಕೂಡ ಮಾತಿನಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ಪರಿಣಾಮ ಇದೇ ಮಾತು ಒಂದು ಹಂತವನ್ನು ಮೀರಿ ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗಿ ಅಲ್ಲಿ ಜಗದೀಶ್ ಮೇಲೆ ಒಂದು ಹಲ್ಲೆಯೂ ಕೂಡ ನಡೆದು ಬಿಟ್ಟಿದೆ ಗುರುವಾರ. ಕೆಲವು ಯುವಕರು ಜಗದೀಶ್ ಮೇಲೆ ನಡು ರಸ್ತೆಯಲ್ಲೇ ಗೂಸವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಹೇಳ್ತಾ ಹೋಗ್ತೀನಿ ನೋಡಿ. ಅಸಲಿಗೆ ಇಲ್ಲಿ 2 ರೀತಿಯಾದಂಥ ಕಾರಣ ಇದೆ. ಒಂದು, ಕೆಲವೊಂದಷ್ಟು ಜನ ಒಬ್ಬ ನಟ ಮಾಡಿಸಿದ್ದು, ಅಂದರೆ ದರ್ಶನ್ ಅಭಿಮಾನಿಗಳೇ ಈ ಹಲ್ಲೆಯನ್ನು ಮಾಡಿಸಿದ್ದು ಅಂತೇಳಿ ಹೇಳ್ತಾರೆ. ಇನ್ನೊಂದಷ್ಟು ಜನ ಇಲ್ಲ, ಇದಕ್ಕೂ ದರ್ಶನ್ಗೂ ಸಂಬಂಧನೇ ಇಲ್ಲ, ಇದು ಬೇರೆಯದೇ ವಿಚಾರ ಅಂತಲೂ ಕೂಡ ಹೇಳ್ತಾರೆ. ಅಸಲಿಗೆ ಇಲ್ಲ ಆಗಿದ್ದೇನು ಅಂತ ಹೇಳಿದ್ರೆ, ವಕೀಲ ಜಗದೀಶು ಬಿಗ್ ಬಾಸಿಂದ ಬಂದ ಬಳಿಕ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಕಿರಿಕನ್ನು ಮಾಡ್ಕೊಳ್ಳೋದು, ಲೈವನ್ನು ಮಾಡಿ ಅಲ್ಲೊಂದಷ್ಟು ವಿವಾದಗಳನ್ನು ಸೃಷ್ಟಿ ಮಾಡುವಂಥದ್ದು, ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡುವಂಥದ್ದು, ಇವೆಲ್ಲದೂ ಕೂಡ ಮಾಡ್ತಿದ್ದಾರೆ ನಿರಂತರವಾಗಿ. ಹಲವು ವಿಚಾರಗಳಿಗೆ ಈಗ ಜಗದೀಶು ಪ್ರಶ್ನೆ ಮಾಡ್ತಾ ಸುದ್ದಿ ಆಗಿದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಯೂ ಕೂಡ ಆಗಿದ್ದೂ ಇದೆ. ಹೀಗಿರುವಾಗಲೇ ಜಗದೀಶ್ ಅವರ ಮೇಲೆ ಹಲ್ಲೆಯ ಯತ್ನವೂ ಕೂಡ ನಡೆದಿದೆ. ಇನ್ಫ್ಯಾಕ್ಟು ಸಾಕಷ್ಟು ಸಲ ಇಂಥದ್ದೊಂದು ಯತ್ನ ನಡೆದಿತ್ತು. ಬಟ್ ಈ ಸಲ ಯತ್ನ ಅಲ್ಲ, ಹಲ್ಲೆ ನಡೆದೇ ಬಿಟ್ಟಿದೆ.
ಬೆಂಗಳೂರಿನ ಕೊಡಿಗೆಹಳ್ಳಿಯ ವಿರೂಪಾಕ್ಷ ನಗರದಲ್ಲಿ ಈ ಘಟನೆ ನಡೆದಿದೆ. ಈ ಸಂಬಂಧ ಕೊಡಿಗೆಹಳ್ಳಿಯಲ್ಲಿ ದೂರು ಕೂಡ ದಾಖಲಾಗಿದೆ. ಆಗಿದ್ದೇನು ಅಂತೇಳಿ ನೋಡೋದಾದರೆ, ಕೊಡಿಗೆಹಳ್ಳಿಯಲ್ಲಿ ಜಗದೀಶ್ ಅವರಿಗೆ ಸೇರಿದಂಥ ಕಾಂಪ್ಲೆಕ್ಸ್ ಒಂದಿದೆ. ಇದೇ ರಸ್ತೆಯಲ್ಲಿ ಸ್ಥಳೀಯರು ಅಣ್ಣಮ್ಮ ದೇವಿಯನ್ನು ಕೂರಿಸೋದಕ್ಕೆ ಪ್ಲಾನನ್ನು ಮಾಡಿದರು. ಇದಕ್ಕೆ ಜಗದೀಶ್ ಅವರು ಆಕ್ಷೇಪವನ್ನು ತೆಗೆದಿದ್ದಾರೆ. ಅಲ್ಲಿ ಪೆಂಡಲ್ ಹಾಕಿ ರಸ್ತೆಯನ್ನು ಬಂದ್ ಮಾಡಿದರು. ಈ ವಿಚಾರವಾಗಿ ಜಗದೀಶ್ ಅಲ್ಲಿ ಹೋಗಿ ಕಿರಿಕನ್ನು ಮಾಡಿದ್ದಾರೆ. ನೀವು ಹೇಗೆ ರಸ್ತೆಯನ್ನು ಬಂದ್ ಮಾಡಿ ಪೆಂಡಲನ್ನು ಹಾಕ್ತಿದ್ದೀರಾ, ಜನರಿಗೆ ಯಾಕೆ ತೊಂದರೆಯನ್ನು ಕೊಡ್ತಿದ್ದೀರಾ ಅಂತೇಳಿ ಆಕ್ಷೇಪವನ್ನು ತೆಗೆದಿದ್ದಾರೆ. ಅಲ್ಲದೆ ಅಲ್ಲಿನ ಸ್ಥಳೀಯ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ವಿಚಾರ ತಿಳಿದಂಥ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಜನರ ಜೊತೆಗೆ ಚರ್ಚಿಸಿದ್ದಾರೆ. ಪೆಂಡಲ್ ಹಾಕಿದ್ರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನು ಜಗದೀಶ್ ಅವರು ವಾದ ಮಾಡಿದ್ರಿಂದ ಪೆಂಡಲನ್ನು ತೆಗೆಯೋದಕ್ಕೆ ಸ್ಥಳೀಯರು ಒಪ್ಪೋದಿಲ್ಲ. ಪೊಲೀಸರು ಮನವಿ ಮಾಡಿದರೂ ಕೂಡ ಅಲ್ಲಿ ಸ್ಥಳೀಯರು ಒಪ್ಪೋದಿಲ್ಲ. ಏನು ಸರ್ ಹೀಗೆ ಹಾಗೆ ಇವತ್ತು ಫಸ್ಟಾ ಅಂತೇಳಿ ಹೇಳ್ತಾರೆ. ಬಟ್ಟು ಇದಾದ ಮೇಲೆ ಜಗದೀಶ್ ವಿರುದ್ಧ ಈ ಸ್ಥಳೀಯರು ರುಚಿಗೆಳ್ತಾರೆ. ಜಗದೀಶ್ ಅವರ ವಿರುದ್ಧ 40ಕ್ಕೂ ಅಧಿಕ ಸ್ಥಳೀಯರು ಬಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ನಂತರ ಮಾತುಕತೆ, ಪರಸ್ಪರ ಮಾತನಾಡೋದು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಮಾತುಕತೆ ಆಗ್ತಾ 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 ಕೆಲವೊಂದಷ್ಟು ವೈಯಕ್ತಿಕ ಪದಗಳು ಮತ್ತು ಕೆಟ್ಟ ಪದಗಳನ್ನು ಬಳಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ರೊಚ್ಚಿಗೆದ್ದಂತಹ ಆ ಸ್ಥಳೀಯರು ಜಗದೀಶ್ ಮೇಲೆ ಹಲ್ಲೆ ಮಾಡೇ ಬಿಡ್ತಾರೆ. ಈ ಸಂದರ್ಭದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಯಿತು. ಟ್ರೋಲ್ ಪೇಜ್ಗಳು ಈ ವಿಡಿಯೋನ ಹಿಡ್ಕೊಂಡು ಸರಿಯಾಗಿ ರುಬ್ಬಿಬಿಟ್ವು. ಇದಕ್ಕೆ ಅನೇಕರು ನಾನಾ ರೀತಿಯಲ್ಲಿ ಕಮೆಂಟನ್ನು ಮಾಡ್ತಿದ್ದಾರೆ. ಕೆಲವರು ಜಗದೀಶ್ ಅವರು ಮಾಡಿದ್ದು ಸರಿ ಇದೆ ಅಂತೇಳಿ ಹೇಳಿದರೆ, ಇನ್ನು ಕೆಲವರು ಇಲ್ಲಿ ಸುಖ ಸುಮ್ಮನೆ ಕಿರಿಕ್ ಮಾಡಿಕೊಂಡ್ರೆ ಹೀಗೆ ಆಗೋದು ಅಂತಲೂ ಕೂಡ ಹೇಳ್ತಾರೆ. ಬಿಗ್ ಬಾಸ್ ಸೀಸನ್ 11ರಲ್ಲೂ ಹಾಗೆ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಿದಂಥ ಪರಿಣಾಮ ಅಲ್ಲಿಂದ ಹೊರಗಡೆ ಬರಬೇಕಾಗಿತ್ತು. ಬಟ್ ಬದಲಾಗಬೇಕಾಗಿತ್ತು, ಬದಲಾಗಲಿಲ್ಲ. ಇನ್ನು ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಜಗದೀಶ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿರುವಂಥ ಜಗದೀಶ್ ಮನೆಯ ಬಳಿಯ ರಸ್ತೆಯ ಬಂದ್ ಮಾಡಿ ಈ ಯುವಕರು ಅಣ್ಣಮ್ಮ ದೇವಿಯನ್ನು ಕೂರಿಸಿದ್ರು. ರಸ್ತೆ ಬಂದ್ ಮಾಡಿದ್ದಕ್ಕೆ ನನಗೆ ಈ ರೀತಿ ಬಂದು ಜಗಳ ಮಾಡಿ ಹಲ್ಲೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ನಮ್ಮ ಮನೆಯ ರಸ್ತೆ ರೋಡ್ ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನನ್ನು ಕೂರಿಸುವುದು ಏನಿತ್ತು? ಇದನ್ನು ನಾನು ಪ್ರಶ್ನೆ ಮಾಡಿದ್ದಕ್ಕೆ 40ಕ್ಕೂ ಹೆಚ್ಚು ಪುಂಡ್ರು ಬಂದು ನನ್ನ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ. ನನ್ನ ಗನ್ಮ್ಯಾನ್ ಮನೆಯಲ್ಲಿದ್ದ. ಬೆಳಗ್ಗೆ ಎಬ್ಬಿಸೋದು ಬೇಡ ಅಂತ ಹೇಳ್ಬಿಟ್ಟು ಅವನನ್ನು ಬಿಟ್ಟು ನಾನು ವಾಕಿಂಗಿಗೆ ಬಂದೆ. ಹಾಗಾಗಿ ನಾನು ಒಬ್ಬನೇ ಇದ್ದೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಅಂತಲೂ ಕೂಡ ಜಗದೀಶ್ ಆರೋಪಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ತೆರವು ಮಾಡುವಂತೆ ನಾನು ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟೆ. ಆದರೆ ಕೊಡಿಗೆಹಳ್ಳಿ ಪೊಲೀಸರು ಆ ರೌಡಿಗಳಿಂದ ಹಣವನ್ನು ಪಡೆದು ಪರ್ಮಿಷನನ್ನು ಕೊಟ್ಟಿದ್ದಾರೆ. 40 ಜನ ರೌಡಿಗಳನ್ನು ಪೊಲೀಸರೇ ಕಳಿಸಿದ್ದಾರೆ ಅಂತ ಹೇಳಿ ಆರೋಪವನ್ನು ಕೂಡ ಹೊರಿಸಿದ್ದಾರೆ. ಖಾಲಿ ಜಾಗದಲ್ಲಿ ಅಣ್ಣಮ್ಮನನ್ನು ಕೂರಿಸೋದನ್ನು ಬಿಟ್ಟು ರಸ್ತೆಗಳಲ್ಲಿ ದೇವರನ್ನು ಕೂರಿಸಿ ರೋಡ್ ಬ್ಲಾಕ್ ಮಾಡೋದನ್ನು ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜಗದೀಶ್ ಆರೋಪವನ್ನು ಮಾಡಿದ್ದಾರೆ. ಕೊಡಿಗೆಹಳ್ಳಿ ಠಾಣೆಯಲ್ಲಿ ಎರಡೂ ಕಡೆಯಿಂದನೂ ಕೂಡ ದೂರು ಮತ್ತು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು. ಬಟ್ ಇಲ್ಲಿ ಗಮನಿಸಬೇಕು ಸ್ನೇಹಿತರೆ, ಕೆಲವೊಂದು ಸಲ ನಾವು ಯಾವ ವಿಚಾರದ ಬಗ್ಗೆ ಮಾತನಾಡಬೇಕು, ಯಾವ ವಿಚಾರದ ಬಗ್ಗೆ ಮಾತನಾಡಬಾರ್ದು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ನಮಗೆ ಇಲ್ಲದೆ ಹೋದರೆ ಹೀಗೆಲ್ಲ ಆಗುತ್ತೆ ಅನ್ನೋದನ್ನು ಹೇಳಲೇಬೇಕಾಗ್ತದೆ. ಈಗ ಅಣ್ಣಮ್ಮ ದೇವಿಯನ್ನು ರಸ್ತೆಯಲ್ಲಿ ಕೂರಿಸುವಂಥ ವಿಚಾರ, ನೀವು ಬೆಂಗಳೂರಿನವರಾಗಿದ್ದರೆ ಬೆಂಗಳೂರಿನವ್ರಿಗೆ ಇದರ ಸ್ಪಷ್ಟ ಅರಿವು ಇರ್ತದೆ. ಅದೊಂದು ಭಕ್ತಿಯ ಸಂಕೇತ. ಪ್ರತಿಯೊಂದು ಏರಿಯಾದಲ್ಲೂ ಕೂಡ, ಪ್ರತಿಯೊಂದು ಈ ಬೆಂಗಳೂರಿನ ಚಿಕ್ಕ ಪುಟ್ಟ ಏರಿಯಾಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ನಂಬಿಕೆ ಇದೆ, ಸಂಪ್ರದಾಯ ಇದೆ. ಈಗ ಬೆಂಗಳೂರಿನಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಜಾಗದ ಸಮಸ್ಯೆ. ಎಲ್ಲೋ ಒಂದು ಕಡೆ ಹೋಗಿ ಅಣ್ಣಮ್ಮ ದೇವಿಯನ್ನು ಕೂರಿಸಿ ಪೂಜೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯೂ ಕೂಡ ಹೌದು. ಈಗ ಯಾವುದೋ ಒಂದು XYZ ಏರಿಯಾ, ಆ ಏರಿಯಾದ ಪ್ರಮುಖ ರಸ್ತೆ ಅಂದರೆ ಒಂದು ತೀರಾ ಜನರಿಗೆ ತೊಂದರೆ ಆಗುವಂಥ ರಸ್ತೆ ಅಲ್ಲ, ಅದ್ರ ಪಕ್ಕದ ರಸ್ತೆನೋ ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ರಸ್ತೆನೋ ಅಥವಾ ಡೆಡ್ ಎಂಡ್ ಇರುವಂಥ ರಸ್ತೆ, ಇಂಥ ರಸ್ತೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ದೇವಿಯನ್ನು ಕೂರಿಸೋದು ಕಾಮನ್. ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಇದೆ ಇದು. ಇವನ್ನು ಅದಕ್ಕೆ ಪೊಲೀಸರು ಕೂಡ ಅಡ್ಡಿ ಮಾಡೋದಿಲ್ಲ. ಪೊಲೀಸರು ಕೂಡ ಪರ್ಮಿಷನನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ದಿನ ಅಲ್ವಾ, ಮಾಡಲಿ ಬಿಡಿ ಅಂತೇಳಿ, ಬೇರೆ ಎಲ್ಲೂ ಕೂಡ ಆಪ್ಷನ್ ಇಲ್ಲ. ಬಟ್ ಅದನ್ನು ನಾವು ಪ್ರಶ್ನೆ ಮಾಡೋದಕ್ಕೂ ಕೂಡ ಹೋಗಬಾರ್ದು ಅಂತಲ್ಲ, ಹೋಗಲಿ, ಬಟ್ ಒಳ್ಳೆಯ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕು. ಅದಕ್ಕೆ ಬೇರೆ ರೀತಿಯಾದಂಥ ಸಬೂಬನ್ನು ಕೊಡಬೇಕು. ಬೇರೆ ರೀತಿಯಾಗಿ ಅದನ್ನು ಚಿಕ್ಕದಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಬಿಟ್ಕೊಂಡು ಇಲ್ಲ ಮಾಡಲೇಬಾರ್ದು, ಆಗಲೇಬಾರ್ದು ಅಂತ ಹೇಳಿದರೆ ಅದು ಸರ್ವಾಧಿಕಾರಿ ಧೋರಣೆ ಆಗ್ತದೆ. ಆವಾಗ ಇಂಥ ಸಮಸ್ಯೆಗಳು ಉದ್ಭವ ಆಗ್ತದೆ. ಇಲ್ಲಿ ಜಗದೀಶ್ಗೆ ಇಂಥದ್ದೊಂದು ಕೆಲಸ ಆಗಬೇಕಾಗಿತ್ತು. ಆ್ಯಕ್ಚುಲಿ ಇಂಥದ್ದೊಂದು ಆಗಬೇಕು, ಆಗಲೇ ಸ್ವಲ್ಪ ಬುದ್ಧಿ ಕಲಿಯೋದು. ಇಲ್ಲವಾದರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಕೂಡ ಮಿತಿ ಮೀರಿದ ವರ್ತನೆ ಆಗ್ತಾ ಹೋಗುತ್ತೆ. ಬಿಗ್ ಬಾಸ್ ಮನೆಯಲ್ಲೇ ಹೀಗಾಗಬೇಕಾಗಿತ್ತು, ಬಟ್ ಅಲ್ಲಿ ಆಗಲಿಲ್ಲ. ಬಟ್ ಹೊರಗಡೆ ಒಂದು ದಿನ ಇದಾಗುತ್ತೆ ಅಂತೇಳಿ ಸಾಕಷ್ಟು ಜನ ಮಾತನಾಡಿಕೊಂಡಿದ್ರು, ಅದಾಗಿದೆ. ಇನ್ನಾದರೂ ಜಗದೀಶ್ ಬದಲಾಗ್ತಾರಾ? ಅದು ಈಗಿರುವಂಥ ಪ್ರಶ್ನೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಜಗದೀಶ್ ಮೇಲಿನ ಈ ಹಲ್ಲೆ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.